ಇನ್ಸ್ಟಾಲೇಷನ್ನ ನಾವು ನೋಡ್ದು. ಇನ್ಸ್ಟಾಲೇಷನ್ನು ಪ್ಲಸ್ಸು ಬೇಸಿಕ್ ಕಾನ್ಫಿಗರೇಷನ್ನ ನಾವು ನೋಡ್ದು. ಸೆಕೆಂಡ್ ಬಂದು ನಾವು ಈ ವಿಡಿಯೋದಲ್ಲಿ ಆ್ಯಕ್ಟಿವ್ ಡೈರೆಕ್ಟ್ರಿ ಡೊಮೈನ್ ಸರ್ವಿಸಸ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಮತ್ತು ಕಾನ್ಫಿಗರೇಷನ್ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಮೊದಲು ಆ್ಯಕ್ಟಿವ್ ಡೈರೆಕ್ಟ್ರಿ ಡೊಮೈನ್ ಸರ್ವಿಸಸ್ನ ಇನ್ಸ್ಟಾಲ್ ಮಾಡ್ತಾ ಹೋಗೋಣ. ಇಲ್ಲಿ ಸರ್ವರ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ರೀತಿ ಸರ್ವರ್ ಮ್ಯಾನೇಜರ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ವೆಯ್ಟ್ ಮಾಡಿ, ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಓಪನ್ ಆಗೋಕ್ಕೆ. ಓಕೆ, ಇಲ್ಲಿ ನೋಡ್ಬೋದು ನಿಮಗೆ ಈ ರೀತಿ ಒಂದು ಪ್ರೋಗ್ರೆಸ್ ಬ್ಯಾರ್ ರನ್ ಆಗ್ತಾ ಇದೆ. ಇದು ಸ್ಟ್ಯಾಟಿಕ್ ಆಗಿ ನಿಂತ್ಕೊಳ್ಳೋ ತನಕ ವೆಯ್ಟ್ ಮಾಡಬೇಕು. ಓಕೆ, ನಿಂತ್ಕೊಂಡಿದೆ. ನೀವು ಆ್ಯಡ್ ರೋಲ್ಸ್ನ ಇಲ್ಲಿ ಬೇಕಾದ್ರೂ ಕ್ಲಿಕ್ ಮಾಡಿ ರೋಲ್ಸ್ಗಳನ್ನ ಆ್ಯಡ್ ಮಾಡ್ಬೋದು, ಅಥವಾ ಇಲ್ಲಿ ಮ್ಯಾನೇಜ್ ಮೇಲ್ ಮೇಕರ್ ಕ್ಲಿಕ್ ಮಾಡ್ಬೋದು. ಸೇಮ್ ಆಪ್ಷನ್ ಬರುತ್ತೆ. ನಾನು ಆ್ಯಡ್ ರೋಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾವು ಈ ವಿಡಿಯೋದಲ್ಲಿ ರೋಲ್ಸ್ ಬಂದು ನಾವು ಆ್ಯಕ್ಟಿವ್ ಡೈರೆಕ್ಟ್ರಿ ಡೊಮೈನ್ ಸರ್ವಿಸಸ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಇದನ್ನು ಸೆಲೆಕ್ಟ್ ಮಾಡಿ. ನೀವು ಆ್ಯಕ್ಟಿವ್ ಡೈರೆಕ್ಟ್ರಿ ಡೊಮೈನ್ ಸರ್ವಿಸಸ್ನ ಸೆಲೆಕ್ಟ್ ಮಾಡೋ ತಕ್ಷಣನೇ ಆಟೋಮೆಟಿಕ್ಕಾಗಿ DNS ಸರ್ವರು ಬ್ಯಾಕ್ಗ್ರೌಂಡಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಬಟ್ ಇಲ್ಲಿ ನಿಮಗೆ ಕಾಣಿಸಲ್ಲ. ಇನ್ಸ್ಟಾಲ್ ಆದಮೇಲೆ ನಿಮಗೆ ಅದು ಕೇಳುತ್ತೆ DNS ಸರ್ವರ್ನ ಕಾನ್ಫಿಗರೇಷನ್ ಮಾಡಿ ಅಂತ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಮತ್ತು ರೀಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ಯಾವುದೇ ರೋಲ್ಸ್ಗಳನ್ನ ಇನ್ಸ್ಟಾಲ್ ಮಾಡಿದಾಗ ನೀವು ರೀಸ್ಟಾರ್ಟ್ ಮಾಡಲೇಬೇಕಾಗಿರುತ್ತೆ. ಯಾಕಂತಂದರೆ ಅದು ಬ್ಯಾಕ್ಗ್ರೌಂಡಲ್ಲಿ ಕಾನ್ಫಿಗರೇಷನ್ ಏನಿರುತ್ತೆ ಅದು ನೀಟಾಗಿ ಇನ್ಸ್ಟಾಲ್ ಆಗಬೇಕು ಅಂತಂದರೆ ನಾವು ರೀಸ್ಟಾರ್ಟ್ ಮಾಡಲೇಬೇಕಾಗಿರುತ್ತೆ. ಅದು ರಿಕ್ವೈರ್ಡ್ ಇರುತ್ತೆ. ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ ಇನ್ಸ್ಟಾಲೇಷನ್ನು. ಇದು ಇನ್ಸ್ಟಾಲ್ ಆಗ್ತಾ ಇದೆ. ಅಲ್ಲಿ ತನಕ ನಾನು DNS ಸರ್ವರ್ ಯಾವ ರೀತಿ ರನ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. DNS ಅಂತ ಅಂದರೆ ಡೊಮೈನ್ ನೇಮ್ ಸಿಸ್ಟಮ್ ಅಂತ ಕರಿತೀವಿ. ಇದೇನು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ಲು ನೀವು ಗೂಗಲ್ ಕ್ರೋಮ್ ಓಪನ್ ಮಾಡಿ www.amazon.in ಮೇಲೆ ಈ ಥರ ಟೈಪ್ ಮಾಡಿ ನೀವು ಓಕೆ ಅಥವಾ ಎಂಟರ್ ಕೊಡ್ತು ಅಂತ ಅಂದರೆ ನಿಮಗೊಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಬಟ್ ಈ ಬ್ಯಾಕ್ಗ್ರೌಂಡಲ್ಲಿ ಏನಾಗುತ್ತೆ ಅಂತ, ನೀವು ಯಾವಾಗ ನೀವು www.amazon.com ಅಂತ ಕೊಡ್ತೀರೋ ಆವಾಗ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಒಂದು IP ಅಸೈನ್ ಆಗಿರುತ್ತೆ. ಯಾವುದೇ ಒಂದು ಸರ್ವರ್ಗಾದ್ರೂ ಒಂದು IP ಅಸೈನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ಲು ನಾನು ಇಲ್ಲಿ ಹೇಳ್ತಾ ಇರೋದು ಇದು ಪ್ರೈವೇಟ್ IP, ಪಬ್ಲಿಕ್ IP ಅಸೈನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ಲು ಇದು ನಮ್ಮದು ಸರ್ವರ್ IP ಅಂತ ತಿಳ್ಕೊಳ್ಳಿ. ಈ DNS ಕೆಲಸ ಏನು ಅಂತ ಅಂದರೆ, ನೀವು ಯಾವಾಗ ಈ www.amazon.com ಅಂತ ಕ್ಲಿಕ್ ಮಾಡ್ತೀರೋ ಅವಾಗ ಆಟೋಮೆಟಿಕ್ಕಾಗಿ ಈ ಡೊಮೈನ್ ನೇಮ್ ಇದೆ, ಇದನ್ನು ಡೊಮೈನ್ ನೇಮ್ ಅಂತ ಕರಿತೀವಿ, ಇದರಿಂದ IP ಅಡ್ರೆಸ್ಗೆ ಕನ್ವರ್ಟ್ ಮಾಡುತ್ತೆ. ಅಷ್ಟೇ ಇದ್ರ ಕೆಲಸ, DNS ಸರ್ವರ್ದು ಕೆಲಸ. ಯಾಕಂತ ಅಂದರೆ ನೀವು ಯಾವುದೇ ಇವಾಗ ಫಾರ್ ಎಕ್ಸಾಂಪಲ್ amazon.comಗೆ ವಿಸಿಟ್ ಮಾಡಬೇಕು ಅಂತ ಅಂದರೆ ನೀವು ಯಾವುದೇ ರೀತಿ IP ಅಡ್ರೆಸ್ನ ಕೂಡ ಅವಶ್ಯಕತೆ ಇರಲ್ಲ. ಯಾವುದೇ ಒಂದು ವೆಬ್ಸೈಟ್ ಆಗಿದ್ರೂ ಅದಕ್ಕೆ ಪರ್ಟಿಕ್ಯುಲರ್ಗೆ ಒಂದು IP ಅಸೈನ್ ಆಗಿರುತ್ತೆ. ಆ IP-ನ ಎಲ್ಲರೂ ರಿಮೆಂಬರ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಇವಾಗ 192.172.1.50 amazon.comಗೆ ನೀವು ಫಾರ್ ಎಕ್ಸಾಂಪಲ್ amazon.comಗೆ ಹೋಗ್ಬೇಕು ಅಂತಂದರೆ ಈ IP-ನ ಕೊಟ್ಟು ನೀವು amazon.comಗೆ ಹೋಗ್ಬೇಕಾಗಿರುತ್ತೆ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ದು ಒಂದು ಬೇರೆ ಥರ IP ಇರುತ್ತೆ. 172.1.20.1. ಈ ರೀತಿ IP ಇರುತ್ತೆ. ಇದನ್ನು ನೀವು ಕೊಟ್ಟು ಫ್ಲಿಪ್ಕಾರ್ಟ್ಗೆ ಹೋಗ್ಬೇಕಾಗಿರುತ್ತೆ. ಅದ್ರ ಬದಲು ನಾವೇನು ಮಾಡ್ತೀವಿ ಅಂತಂದರೆ ಹ್ಯೂಮನ್ಗೆ ಈಸಿ ಆಗಲಿ ಅನ್ನೋಕ್ಕೋಸ್ಕರ ನಾವು ಈ DNS ಕಾನ್ಸೆಪ್ಟನ್ನ ಯೂಸ್ ಮಾಡ್ತೀವಿ. ಈ DNS ಕಾನ್ಸೆಪ್ಟಲ್ಲಿ ಏನು ಅಂತಂದರೆ DNS ಏನಿಲ್ಲ, ಈ DNS ಬಂತು ಅಂತಂದರೆ ಯೂಸರ್ಗೆ ಯಾವ ರೀತಿ ಅರ್ಥ ಆಗುತ್ತೋ ಆ ರೀತಿ ಒಂದು ಡೊಮೈನ್ ಕ್ರಿಯೇಟ್ ಮಾಡಿಕೊಡುತ್ತೆ. ಬ್ಯಾಕ್ಗ್ರೌಂಡಲ್ಲಿ IP ಅಡ್ರೆಸ್ನ ಅಟ್ಯಾಚ್ ಆಗಿರುತ್ತೆ. ಇದು ಅಟ್ಯಾಚ್ ಮಾಡೋ ತಕ್ಷಣ ಇದು ಯಾವ ರೀತಿ ಅಂತ ಅಂದರೆ ಮ್ಯಾಪ್ ಮಾಡೋ ತಕ್ಷಣ ಇವಾಗ ಅಮೆಝಾನ್ ಏನಿದೆ, ನೀವು ಅಮೆಝಾನ್ ಮೇಲೆ ಕ್ಲಿಕ್ ಮಾಡೋ ತಕ್ಷಣ ಈ DNS ಸರ್ವರ್ ಏನಿದೆ ಇದನ್ನು ರಿಸಾಲ್ವ್ ಮಾಡುತ್ತೆ. ರಿಸಾಲ್ವ್ ಮಾಡಿ ಈ IP ಅಡ್ರೆಸ್ಸಾಗಿ ಕನ್ವರ್ಟ್ ಮಾಡಿ ಬ್ಯಾಕ್ಗ್ರೌಂಡಲ್ಲಿ ಆ ಸರ್ವರ್ಗೆ ರಿಕ್ವೆಸ್ಟ್ನ ಸೆಂಡ್ ಮಾಡುತ್ತೆ. ಅಷ್ಟೇ. ಇದನ್ನು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಿಮ್ಗೆ ಇನ್ನೂ ಫುಲ್ಲು ಡೀಪ್ ಆಗಬೇಕು ಅಂತ ಅಂದರೆ ನೀವು ಆನ್ಲೈನಲ್ಲಿ ಸರ್ಚ್ ಮಾಡೋದಾಗಿರುತ್ತೆ. ನೋಡೋಣ. ಇದಿನ್ನೂ ಇನ್ಸ್ಟಾಲೇಷನ್ ತಗೊಳ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಈ TV ಐಕನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬರೀ ನೆಟ್ವರ್ಕ್ ಕನೆಕ್ಟೆಡ್ ಅಂತ ಬರ್ತಾ ಇದೆ ಅಷ್ಟೇ. ನಾವು ಈ DNS ಸರ್ವರ್ನ ಕ್ರಿಯೇಟ್ ಮಾಡಾದ್ಮೇಲೆ ನೀವು ಪರ್ಟಿಕ್ಯುಲರ್ ಆಗಿ ಯಾವ DNS ನೇಮ್ ಕೊಟ್ಟಿರ್ತಾರೋ ಆ DNS ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗಿರುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಏನಾದ್ರು ಬೇಕಾದರೂ ಕೊಡ್ಬೋದು. ನಿಮ್ಮ ಹೆಸರು ಅಥವಾ ಮುರಳಿ.local ಅಥವಾ HP.local ಈ ರೀತಿ ನೀವು ಕಾನ್ಫಿಗರೇಷನ್ ಮಾಡಿದ್ರೆ ಇಲ್ಲಿ ನೆಟ್ವರ್ಕ್ ಟ್ಯಾಬಲ್ ಕೆಳಗಡೆ
ನಿಮಗೆ ಆ ಮುರಳಿ ಡಾಟ್ ಲೋಕಲ್ ಅಥವಾ HP.local ಆ ರೀತಿ ಬರುತ್ತೆ. ಓಕೆ, ಇದು ಇನ್ಸ್ಟಾಲೇಷನ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಕೆಳಗಡೆ ಇನ್ನೊಂದು ಕಾನ್ಫಿಗರೇಷನ್ ಕೇಳ್ತಾ ಇದೆ, ಪ್ರಮೋಟ್ ದಿಸ್ ಸರ್ವರ್ ಟು ಎ ಡೊಮೈನ್ ಕಂಟ್ರೋಲರ್ ಅಂತ. ಕ್ಲಿಕ್ ಮಾಡಿ ಅದ್ರ ಮೇಲೆ. ಓಕೆ, ಇದರಲ್ಲಿ 3 ಆಪ್ಷನ್ ಇರುತ್ತೆ. 3 ಆಪ್ಷನ್ ಏನು ಅಂತಂದರೆ, ಮೊದಲನೇದು ಬಂತು ಅಂತಂದರೆ ನ್ಯೂ ಫಾರೆಸ್ಟ್ನ ಆ್ಯಡ್ ಮಾಡೋದು. ನ್ಯೂ ಫಾರೆಸ್ಟ್ ಅಂತಂದರೆ ಏನಿಲ್ಲ, ಇವಾಗ ನಾನು ಹೇಳದ್ನಲ್ಲ Amazon.com ಅಥವಾ Flipkart.com ಆ ರೀತಿ ನೀವು ಇಲ್ಲಿ ಆ್ಯಡ್ ನ್ಯೂ ಫಾರೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ರಿಯೇಟ್ ಮಾಡ್ಬೋದಾಗಿರುತ್ತೆ. ಈ ಫಸ್ಟ್ ಆಪ್ಷನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಯಾವಾಗ ಅಂತ, ನೀವು ಆಲ್ರೆಡಿ ಒಂದು ಮುರಳಿ.comನ ಕ್ರಿಯೇಟ್ ಮಾಡಿರ್ತೀರ. ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿದೆ, ಒಂದು ನ್ಯೂ ಪೇಜನ್ನು ತಗೊಳ್ತೀನಿ. ಇಲ್ಲಿ ಆಲ್ರೆಡಿ ನೀವು ಫಾರ್ ಎಕ್ಸಾಂಪಲ್ ಮುರುಳಿ.com ಅಂತ ಒಂದು DNSನ ಕ್ರಿಯೇಟ್ ಮಾಡಿದ್ದೀರಾ. ಓಕೆನಾ? ಈ DNS ಒಂದೊಂದು ಟೈಮ್ ಯಾವ ರೀತಿ ಅಂತಂದರೆ, ನೀವು ಯಾವುದೇ ಒಂದು ಸರ್ವರ್ನ ತಗೊಂಡು ಅಂತಂದರೆ ಅದಕ್ಕೆ ಬ್ಯಾಕಪ್ ಸರ್ವರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂತ ಅಂದರೆ, ಇಲ್ಲೊಂದು ಸರ್ವರ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಇದ್ರದ್ದು ಬಂದು MURULI.com ಅಂತ ಸರ್ವರು. ಇದ್ರದ್ದು IP ಬಂದು 192.172.1.50 ಅಂತ ತಿಳ್ಕೊಳ್ಳಿ. ಓಕೆನಾ? ಇದು ಕ್ಲೈಂಟ್ 01. ಇದರಲ್ಲಿ ಬಂದು ನಾನು IIS ಏನಿದೆ ಇದನ್ನ ತಗೊಂಡು ನಾನು ಒಂದು ವೆಬ್ಸೈಟ್ನ ಲಾಂಚ್ ಮಾಡಿರ್ತೀನಿ. ಯಾವುದು ಅಂತ ಅಂದರೆ, ಯಾವುದೋ ಒಂದು ಫಾರ್ ಎಕ್ಸಾಂಪಲ್ಲು ಯಾವುದೋ ಒಂದು ಮುರಳಿದೇ ವೆಬ್ಸೈಟ್ ಯಾವುದೋ ಒಂದು ಲಾಂಚ್ ಮಾಡಿರ್ತೀನಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪೆನ್ ಸೆಲ್ಲಿಂಗ್ದು ಯಾವುದೋ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿರ್ತೀನಿ ನಾನು. ಆ ವೆಬ್ಸೈಟ್ ಬಂತು ಅಂತ ಅಂದರೆ ನಿಮಗೆ ಈ ಮುರಳಿ.com ಅಥವಾ ಈ IP ಅಡ್ರೆಸ್ಸಲ್ಲಿ ಹೋಸ್ಟ್ ಆಗಿರುತ್ತೆ. ಅದು ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ಓಕೆನಾ? ಇವರು ಕ್ಲೈಂಟ್ ಅವ್ರು ಏನು ಮಾಡ್ತಾರೆ ಅಂದರೆ, ಈ ವೆಬ್ಸೈಟ್ನ ಇಂಟರ್ನಲ್ಲಿ ಅಥವಾ ಎಕ್ಸ್ಟರ್ನಲ್ಲಿ ಆ್ಯಕ್ಸೆಸ್ ಮಾಡಬೇಕು ಅಂತ ಅಂದರೆ ಇವರು ಜಸ್ಟ್ ಟೈಪ್ ಮಾಡೋದು ಇಷ್ಟೇ, ಮುರುಳಿ.com ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟ ತಕ್ಷಣ ಅದೇನು ಮಾಡುತ್ತೆ ಅಂತ ಅಂದರೆ, ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ DNS ರಿಸಾಲ್ವ್ ಆಗುತ್ತೆ. DNS ಯಾವ ರೀತಿ ರಿಸಾಲ್ವ್ ಆಗುತ್ತೆ ಅಂತ ಅಂದರೆ, ಇದು ಕನ್ವರ್ಟ್ ಮಾಡ್ಕೊಳ್ಳುತ್ತೆ ಅಷ್ಟೇ. 192.172.50 ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಕನ್ವರ್ಟ್ ಮಾಡಿ ಈ IP ಅಡ್ರೆಸ್ ಎಲ್ಲಿದೆ ಅಂತ ಚೆಕ್ ಮಾಡುತ್ತೆ. ಈ IP ಅಡ್ರೆಸ್ ಬಂದು ಈ ಸರ್ವರಲ್ಲಿದೆ. ಈ ಸರ್ವರಲ್ಲಿ ಹೋಗಿ ಆ ವೆಬ್ಸೈಟ್ ಡಿಸ್ಪ್ಲೇ ಆಗುತ್ತೆ. ಓಕೆನಾ? ಆ ರೀತಿ. ಇವಾಗ ಇನ್ ಕೇಸ್ ಏನಾದರೂ ಈ ಸರ್ವರ್ ಡೌನ್ ಆಯಿತು, ಅವಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಕ್ಲೈಂಟು ಮುರಳಿ.com ಅಂತ ಕ್ಲಿಕ್ ಮಾಡಿದಾಗ ಇದು IP ಅಡ್ರೆಸ್ ಕನ್ವರ್ಟ್ ಆಗಿ ಇದು ಬಂದು ಯಾವುದೋ ಸರ್ಚ್ ಮಾಡ್ತಾ ಹೋಗುತ್ತೆ. ಬಟ್ ಇದು ಡೌನ್ ಆಗಿರೋದ್ರಿಂದ ಇಲ್ಲೇನಾಗುತ್ತೆ ಬರುತ್ತೆ, ದಿಸ್ ಪೇಜ್ ಕೆನಾಟ್ ಬಿ ರೀಚ್ಡ್ ಅಥವಾ ಏನೋ ಒಂದು ಸಮಥಿಂಗ್ ಎರರ್ ಅಂತ ಬರುತ್ತೆ. ಇದನ್ನ ನೀವು ಯಾವುದೇ ಒಂದು ಪ್ರೊಡಕ್ಷನ್ ಸರ್ವರ್ ಆದ್ರೂ ಒಂದು ಬ್ಯಾಕಪ್ ಸರ್ವರ್ ಅಂತ ಇಕ್ಕಿರ್ತಾರೆ. ಇಲ್ಲಿ ಬ್ಯಾಕಪ್ ಸರ್ವರ್ ಬಂತು ಅಂತ ಇಲ್ಲಿ ಏನು ಕಾನ್ಫಿಗರೇಷನ್ ಇರುತ್ತೋ ಅದು ಇಲ್ಲಿ ಫೆಚ್ ಆಗ್ತಾ ಇರುತ್ತೆ. ಓಕೆನಾ? ಇಲ್ಲಿ ಏನಂತ ಇದೆ, ಇಲ್ಲಿ ಮುರಳಿ.com ಏನಂತ ಇದೆ ಅದೇ ಇರುತ್ತೆ. ಬಟ್ IP ಅಡ್ರೆಸ್ ಮಾತ್ರ ಚೇಂಜ್ ಇರುತ್ತೆ. ಎಲ್ಲ ಕಾನ್ಫಿಗರೇಷನ್ ಚೇಂಜ್ ಇರುತ್ತೆ ಅಷ್ಟೇ. ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ ಯಾವ ರೀತಿ ನೀವು ಡೊಮೈನ್ ಕಂಟ್ರೋಲ್ ಯಾವ ರೀತಿ ಒಂದು ಬ್ಯಾಕಪ್ ಡೊಮೈನ್ ಕಂಟ್ರೋಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೋಗ್ತಾ ಇರುತ್ತೆ. ಇದು ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ. ಯಾವಾಗ ನೀವು client.com ಕ್ಲಿಕ್ ಮಾಡ್ತಿರೋ, ಕ್ಲೈಂಟಿಂದ ಮುರಳಿ.com ಕ್ಲಿಕ್ ಮಾಡ್ತಿರೋ, ಅದು ಡೈರೆಕ್ಟಾಗಿ ಇಲ್ಲಿಗೆ ಹೋಗುತ್ತೆ IP ಅಡ್ರೆಸ್ ಮುಖಾಂತರ. ಇಲ್ಲೇನಾದರೂ ಇರಲಿಲ್ಲ ಅಂತಂದರೆ, ಇಲ್ಲಿ ನಾವು ಯಾವಾಗ ಬ್ಯಾಕಪ್ ಸರ್ವರ್ನ ಅಟ್ಯಾಚ್ ಮಾಡಿರ್ತೀವೋ ಇಲ್ಲಿ 2 IP ಅಡ್ರೆಸ್ಸು ನಿಮಗೆ ಇಲ್ಲಿ ಎನೇಬಲ್ ಆಗಿರುತ್ತೆ. 1 ಇದು 40 ಅಂತ ಕೊಟ್ಟಿರ್ತೀನಿ. ಮೊದಲು ಬಂತು ಅಂದರೆ ಇದನ್ನ ಪ್ರೈಮರಿ ಸರ್ವರ್ ಅಂತ ಕರೀತಾರೆ. ಪ್ರೈಮರಿ ಸರ್ವರ್ ಅಂತ ಯಾವುದೇ ರಿಕ್ವೆಸ್ಟ್ ಹೋದ್ರೂ ಮೊದಲು ಪ್ರೈಮರಿ ಸರ್ವರ್ಗೆ ಹೋಗುತ್ತೆ. ಪ್ರೈಮರಿ ಸರ್ವರ್ ಡೌನ್ ಆಗಿತ್ತು ಅಂತಂದರೆ ಅದೇನು ಮಾಡುತ್ತೆ, ಸ್ವಿಚ್ ಮಾಡ್ಕೊಳ್ಳುತ್ತೆ ಅಷ್ಟೇ. ಇಲ್ಲಿ 40 ಏನಿದೆ ಇದು ಡೌನ್ ಆಗಿದೆ. ನೆಕ್ಸ್ಟು ಇದನ್ನ ಫೆಚ್ ಮಾಡುತ್ತೆ ಅಷ್ಟೇ. ಇದನ್ನ ಚೆಕ್ ಮಾಡುತ್ತೆ. ಇದನ್ನ ಚೆಕ್ ಮಾಡಿದಾಗ ಇದು ಆ್ಯಕ್ಟಿವ್ ಇರುತ್ತೆ. ಇನ್ ಕೇಸನ ಇದು ಡೌನ್ ಆಯಿತು ಅಂತಂದ್ರೆ ಬ್ಯಾಕಪ್ ಸರ್ವರ್ದು ಅದೇ ಅಡ್ವಾಂಟೇಜಸ್ಸು. ಒಂದೇನೋ ಡೌನ್ ಆಯಿತು ಅಂತಂದರೆ ಇನ್ನೊಂದ್ರ ಮುಖಾಂತರ ಅದು ಆ್ಯಕ್ಸೆಸ್ ಆಗುತ್ತೆ, ಡೇಟಾ ಏನಿದೆ ಆ್ಯಕ್ಸೆಸ್ ಆಗುತ್ತೆ. ಈ ರೀತಿ ನಿಮಗೆ ಈ ಆಪ್ಷನ್ ಯೂಸ್ ಆಗೋದು. ಯಾವುದು ಇಲ್ಲಿ ತೋರಿಸಿದ್ನಲ್ಲೇ ನಿಮಗೆ ಸೆಕೆಂಡ್ ಆಪ್ಷನ್ನು, ಈ ಆಪ್ಷನ್ ಯೂಸ್ ಆಗೋದು. ನೆಕ್ಸ್ಟು ಸೆಕೆಂಡ್ ಆಪ್ಷನ್ ಬಂತು ಅಂತಂದರೆ ನೀವು ಚೈಲ್ಡ್ನ ಒಂದು ಕ್ರಿಯೇಟ್ ಮಾಡ್ಕೋಬೋದು. ಯಾವ ರೀತಿ ಅಂತಂದರೆ, ಇವಾಗ ನೀವು ಇಲ್ಲಿ ನೋಡ್ಬೋದು, ಇದು ಬಂತು ಅಂತ ಅಂದರೆ ಮುರಳಿ.com ಅಂತ ಇದೆ. ಮುರಳಿ.com ಅಂತ ಇದೆ. ಇದಕ್ಕೆ ಇನ್ನೊಂದು ಚೈಲ್ಡ್ ಡೊಮೈನ್ ಕಂಟ್ರೋಲ್ನ ಯೂಸ್ ಮಾಡ್ಬೋದು. ಯಾವ ರೀತಿ ಅಂತ ಅಂದರೆ, ಮುರಳಿ.com ಬದಲು ನೀವು AWS ಅಂತ ಒಂದು ಕೊಟ್ಟು ಇದ್ರೊಳಗಡೆ ಮುರಳಿ.com ಅಂತ ಕೊಡ್ಬೋದು. ಇದನ್ನು ಹೋಗ್ತಾ ಗೊತ್ತಾಗುತ್ತೆ. ಇನ್ ಡೀಟೇಲ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ.
ಓಕೆನಾ. ಈ ರೀತಿ ಒಂದು ಚೈಲ್ಡ್ ಡೊಮೈನ್ನ ಕ್ರಿಯೇಟ್ ಮಾಡ್ಬೋದು. ಮೇನ್ ಡೊಮೈನ್ಗೆ ಒಂದು ಇನ್ನೊಂದು ಡೊಮೈನ್ನ ಅಟ್ಯಾಚ್ ಮಾಡ್ಬೋದು. ಇದು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ನಿಮ್ಗೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ ಮುಂದಿನ ವೀಡಿಯೋದಲ್ಲಿ, ಬರೋ ವೀಡಿಯೋಗಳಲ್ಲಿ. ಓಕೆನಾ. ಮೊದಲು ನಾವು ಇದಕ್ಕೋಸ್ಕರ ಮೊದಲು ಒಂದು ಮೇನ್ ಡೊಮೈನ್ನ ಕ್ರಿಯೇಟ್ ಮಾಡೋ, ಪ್ರೈಮರಿ ಡೊಮೈನ್ನ. ಇದ್ರದ್ದು ಬಂದು ನಾನು ನೇಮ್ ಏನಂತ ಕೊಡ್ತೀನಿ ಅಂತಂದರೆ AWS.org. ಓಕೆನಾ. ಅಥವಾ ಓಕೆ, AWS.org ಇದೆ ಬೆಸ್ಟ್ ಅನಿಸುತ್ತೆ. ನೆಕ್ಸ್ಟ್ ಕ್ಲಿಕ್ ಮಾಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡೋದು ಅಂದರೆ ಇಲ್ಲಿ ನೆಟ್ವರ್ಕ್ ಕನೆಕ್ಟೆಡ್ ಅಂತ ಇದೆ. ನೀವು ಯಾವಾಗ ಡೊಮೈನ್ ಕ್ರಿಯೇಟ್ ಮಾಡ್ತೀವಿ ಇಲ್ಲಿ ಡೊಮೈನ್ ನಿಮಗೆ AWS.org ಅಂತ ಬರುತ್ತೆ. ಇದ್ರದ್ದು ಬ್ಯಾಕಪ್ದು ಕೊಡಿ, ಏನು ಪಾಸ್ವರ್ಡ್ ಕೊಡ್ತೀರಾ ಅದನ್ನು ಕೊಡಿ. ಇದನ್ನು ಮಾತ್ರ ನೆನಪಿಟ್ಕೊಂಡಿರಬೇಕು. ಈ ಆಪ್ಷನ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಡೈರೆಕ್ಟ್ರಿ ಸರ್ವಿಸ್ ರಿಸ್ಟೋರ್ ಮೋಡು, ಇನ್ ಕೇಸ್ ಏನಾದರೂ ಈ ಸರ್ವರ್ ಏನೋ ಓಡಿಸ್ಕೋಯ್ತು ಅಂತಂದರೆ ಈ ಯೂಸರ್ ನೇಮ್ ಪಾಸ್ವರ್ಡ್ ಮುಖಾಂತರ ನೀವು ರಿಕವರಿ ಮಾಡ್ಬೋದು. ಇದು ಫಾರೆಸ್ಟ್ ಲೆವೆಲ್ ಬಂತು ಅಂದರೆ ಡಿಫಾಲ್ಟಾಗಿ 2016 ಇರುತ್ತೆ. ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಬಂತು ಅಂತಂದರೆ ನಿಮಗೆ AWS ಏನಿದೆ ಅಲ್ಲಿ ಫೆಚ್ ಆಗುತ್ತೆ. ಓಕೆ, ನೆಕ್ಸ್ಟ್ 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 ಇನ್ ಕೇಸ್ ಏನಾದರೂ ಇನ್ಸ್ಟಾಲೇಷನಲ್ಲಿ ಇನ್ ಮಿಡಲಲ್ಲಿ ಏನಾದರೂ ಎರರ್ ಬಂತು ಅಂತಂದರೆ ಇಲ್ಲಿ ನಿಮ್ಗೆ ತೋರಿಸ್ತಾ ಹೋಗುತ್ತೆ ಏನೇನು ಎರರ್ ಬಂದಿದೆ ಅಂತ. ಇನ್ ಕೇಸ್ ಏನಾದರೂ ನೀವು ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಸ್ಟಾಟಿಕ್ IP ಕೊಟ್ಟೆ ಗೊತ್ತಾ. ಇನ್ ಕೇಸ್ ಏನಾದರೂ ಆ ರೀತಿ ಸ್ಟಾಟಿಕ್ IP ಕೊಡಲಿಲ್ಲ ಅಂತ ಅಂದರೆ ಅದಕ್ಕೂ ಎರರ್ ಬರುತ್ತೆ. ಈ ಥರ ನೀವು ಸ್ಟಾಟಿಕ್ IP ಕೊಟ್ಟಿಲ್ಲ ಅಂತ ಎರರ್ ಬರುತ್ತೆ. ಸ್ಟಾಟಿಕ್ IP ಕಂಪಲ್ಸರಿ. ಓಕೆ, ಇದೇನು ಪ್ರಾಬ್ಲಮ್ ಏನಿಲ್ಲ, ಎರಡು ಎರರು, ಜಸ್ಟ್ ವಾರ್ನಿಂಗ್ ಕೊಡ್ತಾ ಇದೆ ಅಷ್ಟೇ. ಜಸ್ಟ್ ಇನ್ಸ್ಟಾಲ್ ಅಂತ ಕೊಡಿ. ನಾವು ಆಲ್ರೆಡಿ ರೀಸ್ಟಾರ್ಟ್ ಅಂತ ರೀಸ್ಟಾರ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಇದು ಯಾವಾಗ ಇನ್ಸ್ಟಾಲ್ ಆಗುತ್ತೆ ಇದು ಆಟೋಮೆಟಿಕಾಗಿ ರೀಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡಿ. ರೀಸ್ಟಾರ್ಟ್ ಆಗಿದೆ. ಇವಾಗ ಜಸ್ಟ್ ನಾವು ಲಾಗಿನ್ ಆಗೋಣ. ಮೊದಲು ಪ್ರೀವಿಯಸ್ ನೋಡಬೇಕಾಯಿತು ಅಂತ ಅಂದರೆ ನೀವು ನಿಮ್ಗೆ ಜಸ್ಟ್ ಅಡ್ಮಿನಿಸ್ಟ್ರೇಟರ್ ಅಂತ ಕಾಣಿಸ್ತಾ ಇತ್ತು, ಮತ್ತು ಒಂದು ಪಾಸ್ವರ್ಡದ್ದು ಬಾಕ್ಸ್ ಕಾಣಿಸ್ತಾ ಇತ್ತು. ಬಟ್ ನೀವು ಯಾವಾಗ ಆ್ಯಕ್ಟಿವ್ ಡೈರೆಕ್ಟರಿ ಡೊಮೈನ್ ಸರ್ವಿಸಸಲ್ಲಿ ನೀವು ಕಾನ್ಫಿಗರ್ ಮಾಡಿದ್ರೋ AWS.org ಅಂತ, ಆ ಡೊಮೈನ್ಗೆ ಸೆಲೆಕ್ಟ್ ಆಗಿದೆ ನೋಡಿ. ಇದು ಆ ಡೊಮೈನ್ ಕಂಟ್ರೋಲರು. ಜಸ್ಟು ಸೇಮ್ ಪಾಸ್ವರ್ಡು ಪ್ರೀವಿಯಸ್ ಏನು ಕೊಟ್ಟಿದ್ರು ಅದನ್ನೇ ಹಾಕ್ಬಿಟ್ಟು ಲಾಗಿನ್ ಆಗಿ. ನಾನು ಇನ್ನೊಂದು ಸ್ವಲ್ಪ ಎನ್ಲಾರ್ಜ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಮೊದಲು ನಿಮಗೆ ಜಸ್ಟು ಏನೋ ಸಮಥಿಂಗ್ ನೆಟ್ವರ್ಕ್ ಏನೋ ಸಮಥಿಂಗ್ ಅಂತ ಬರ್ತಾ ಇತ್ತು. ಯಾವಾಗ ನೀವು ಆ್ಯಕ್ಟಿವ್ ಡೈರೆಕ್ಟರಿನ ಆ್ಯಕ್ಟಿವೇಟ್ ಮಾಡಿದ್ರೋ DNS ಸರ್ವರ್ನ, ಆವಾಗ ನಿಮಗೆ ಇಲ್ಲಿ AWS.org ಅಂತ ಸೆಲೆಕ್ಟ್ ಆಗುತ್ತೆ. ಇದ್ರ ಮುಖಾಂತರ ನೀವು ಯಾವುದೋ ಒಂದು ವೆಬ್ಸೈಟ್ನ AWS.org ಅಂತ ಕೊಡೋದ್ರ ಮುಖಾಂತರ ಇನ್ ಕೇಸ್ ಏನಾದರೂ ಈ ಪರ್ಟಿಕ್ಯುಲರ್ ಸರ್ವರಲ್ಲಿ ಹೋಸ್ಟ್ ಮಾಡಿತ್ತು ಅಂತಂದರೆ ಇದ್ರ ಮುಖಾಂತರ ನೀವು ಆ ವೆಬ್ಸೈಟ್ನ ಆ್ಯಕ್ಸೆಸ್ ಮಾಡ್ಬೋದು ಇಂಟರ್ನಲ್ಲಿ. ಓಕೆನಾ. ನೆಕ್ಸ್ಟು ಬಂತು ಅಂತ ಅಂದರೆ ಆ್ಯಕ್ಟಿವ್ ಡೈರೆಕ್ಟ್ರಿಲಿ ಬೇಜಾನ್ ಇದಿದೆ, ಏನು ಫ್ಯೂಚರ್ಸ್ ಇದೆ. ಅದರಲ್ಲಿ ಬಂತು ಅಂತ ಅಂದರೆ ನಿಮಗೆ ಮೊದಲನೇದು ಬಂದು ಆ್ಯಕ್ಟಿವ್ ಡೈರೆಕ್ಟ್ರಿ ಯೂಸರ್ ಆ್ಯಂಡ್ ಕಂಪ್ಯೂಟರ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತ ಅಂದರೆ ನಿಮಗೆ AWS.org ಡೊಮೈನ್ ಇದೆ. ಇದ್ರೊಳಗಡೆ ಬಂತು ಅಂತ ಅಂದರೆ ನಿಮಗೆ ಬಿಲ್ಟ್ ಇನ್ನು ಕಂಪ್ಯೂಟರ್ಸು, ಡೊಮೈನ್ ಕಂಟ್ರೋಲರು, ಫಾರಿನ್ ಸೆಕ್ಯೂರಿಟಿ ಪ್ರಿನ್ಸಿಪಲ್ಸು, ಮ್ಯಾನೇಜ್ಡ್ ಸರ್ವರ್ ಅಕೌಂಟ್ಸು ಮತ್ತು ಯೂಸರ್, ಈ ರೀತಿ ನಿಮಗೆ ಆಪ್ಷನ್ಗಳು ಸಿಗುತ್ತೆ. ಮೊದಲು ನಾವು ಯೂಸರ್ಸ್ ನೋಡೋಣ. ಈ ಯೂಸರ್ಸಲ್ಲಿ ಬಂತು ಅಂತ ಅಂದರೆ ನಿಮಗೆಲ್ಲ ಯೂಸರ್ದು ಏನು ಯೂಸರ್ ನೇಮ್ ಪಾಸ್ವರ್ಡ್ ಏನಿದೆ ಅವ್ರದ್ದು ಕ್ರೆಡೆನ್ಷಿಯಲ್ನ ಇಲ್ಲಿ ಮೇಂಟೈನ್ ಮಾಡ್ಬೋದಾಗಿರುತ್ತೆ. ಮತ್ತು ಇದ್ರ ಮುಖಾಂತರನೇ ನೀವು ಯೂಸರ್ಗೆ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಡ್ಬೋದು. ಆ ಯೂಸರ್ ನೇಮ್ ಪಾಸ್ವರ್ಡನ್ನ ನೀವು ಇಲ್ಲೇ ಕೂತ್ಕೊಂಡು ರೀಸೆಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಲು ನಾವು ಮೊದಲು ಒಂದು OU ಕ್ರಿಯೇಟ್ ಮಾಡ್ತೀನಿ, ಆರ್ಗನೈಸೇಷನ್ ಯೂನಿಟು. ಜಸ್ಟು ರೈಟ್ ಕ್ಲಿಕ್ ಮಾಡಿ, ನ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಆರ್ಗನೈಸೇಷನ್ ಯೂನಿಟ್ನ ಒಂದು ಸೆಲೆಕ್ಟ್ ಮಾಡಿ. ಇದರಲ್ಲಿ ಬಂದು ಆರ್ಗನೈಸೇಷನ್ ಯೂನಿಟ್ ನಾನು AWS ಕಂಪ್ನಿ ಅಂತ ಕೊಡ್ತೀನಿ. ಓಕೆ, AWS ಅಲ್ಲಿ ಬಂತು ಅಂತ ಅಂದರೆ ನನಗೆ ಡಿಫ್ರೆಂಟ್ ಸೆಕ್ಷನ್ಗಳು ಬರುತ್ತೆ. ಡಿಫ್ರೆಂಟ್ ಸೆಕ್ಷನ್ಗಳನ್ನ ನಾನು ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಮೊದಲನೇದು HR, ನೆಕ್ಸ್ಟು ಡೆವಲಪಿಂಗ್ದು,
ಈ ರೀತಿ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು ನೀವು ಯಾವುದೇ ಕಂಪ್ನಿಗಳಾದ್ರೂ. ಇದ್ರ ಕೆಳಗಡೆ ಈ ಥರ ಟ್ರೀ ಥರ ಲೊಕೇಟ್ ಆಗುತ್ತೆ ಇದು. ಇವಾಗ HR ಬಂತು ಅಂತ ನಾನು ಯೂಸರ್ನ ಕ್ರಿಯೇಟ್ ಮಾಡ್ತೀನಿ. ಯೂಸರ್ ಬಂದು HR01, ಅವ್ರದ್ದು ಲಾಸ್ಟ್ ನೇಮ್ ಬಂತು ಅಂದರೆ ಕೊಡ್ಬೋದು, ಇಲ್ಲ ಅಂತ ಬ್ಲ್ಯಾಂಕ್ ಬಿಟ್ಟರು ಬಿಡ್ಬೋದು. ನಾನು ಇಲ್ಲಿ ಬ್ಲ್ಯಾಂಕ್ ಬಿಡ್ತಾ ಇದ್ದೀನಿ. ಯೂಸರ್ ನೇಮ್ನ ಕ್ರಿಯೇಟ್ ಮಾಡಿ ಅವ್ರಿಗೆ, HR1 ಅಂತ ಯೂಸರ್ ನೇಮು. ಡೊಮೈನ್ ಬಂತು ಅಂತಂದರೆ @aws.org, ನೆಕ್ಸ್ಟ್ ಕೊಡಿ. ಇಲ್ಲಿ ಪಾಸ್ವರ್ಡ್ನ ಟೈಪ್ ಮಾಡಿ, ಅವ್ರಿಗೆ ಏನು ಪಾಸ್ವರ್ಡ್ ಕೊಡ್ತೀರ ಅದನ್ನು. ನಾನು ಅವ್ರಿಗೇನೋ ಒಂದು ಪಾಸ್ವರ್ಡ ಜನ್ರೇಟ್ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಯೂಸರ್ ಅಕೌಂಟ್ ಚೇಂಜ್ ಪಾಸ್ವರ್ಡ್ ಕೊಡ್ತಾ ಇದ್ದೀನಿ. ಐ ಕೆನಾಟ್ ಬಿ ಚೇಂಜ್ ಅಂತಂದರೆ ಅವ್ರ ಕ್ಲೈಂಟಿಂದ ಯಾವುದೇ ರೀತಿ ಈ ಪಾಸ್ವರ್ಡ್ನ ಚೇಂಜ್ ಮಾಡೋಕ್ಕಾಗಲ್ಲ, ನಾನೇ ಪಾಸ್ವರ್ಡ್ನ ಚೇಂಜ್ ಮಾಡಿಕೊಡ್ಬೇಕು. ನೆಕ್ಸ್ಟ್ ಅಂತ ಕೊಟ್ಟು ಫಿನಿಶ್ ಅಂತ ಕೊಡ್ತೀನಿ. ಓಕೆನಾ? ಇದು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ನಿಮ್ಮದು ಸರ್ವರು. ಇದು ನಾರ್ಮಲಾಗಿ ನಿಮ್ಮ ಲ್ಯಾಪ್ಟಾಪು ಅಥವಾ ಕ್ಲೈಂಟ್ಗಳಿಗೆ ಅಥವಾ ನಿಮ್ಮ ಎಂಪ್ಲಾಯೀಸ್ಗಳಿಗೆ ಏನು ಮಾಡಿರ್ತೀರ ಅಂತ ಅಂದರೆ, ಡೆವಲಪಿಂಗ್ ಟೀಮ್ಗೆ ಅವ್ರಿಗೆ ನೀವೊಂದು ಡೆಸ್ಕ್ಟಾಪ್ PC ಕೊಟ್ಟಿರ್ತೀರ. ಇದರಲ್ಲಿ ಬಂತು ಅಂದರೆ ಡಿಫಾಲ್ಟಾಗಿ ಲೋಕಲ್ದು ಯೂಸರ್ ನೇಮ್ ಪಾಸ್ವರ್ಡ್ ಇರುತ್ತೆ. ಲೋಕಲ್ದು ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಅಂದರೆ ನಿಮ್ಮದು ಲ್ಯಾಪ್ಟಾಪಲ್ಲಿ ಯಾವ ರೀತಿ ಇರುತ್ತೋ ಜಸ್ಟ್ ಇವಾಗ ನೋಡ್ಬೋದು ನಮ್ಮ ಸರ್ವರಲ್ಲೇ. ಮೊದಲು ನಾವು ಡೊಮೈನ್ಗೆ ಸೇರ್ಸೋಕ್ಕಿಂತ ಮೊದಲು ಜಸ್ಟ್ ಅಡ್ಮಿನಿಸ್ಟ್ರೇಟರ್ ಅಂತ ತೋರಿಸ್ತಾ ಇತ್ತು. ಅದಾದಮೇಲೆ ಯಾವಾಗ ನಾನು ಅಡ್ಮಿನಿಸ್ಟ್ರೇಟರಿಂದ DNS ಕನ್ವರ್ಟ್ ಮಾಡೋದನ್ನ, ಆವಾಗ ಇಲ್ಲಿ AWS ಅಂತ ಬಂದು ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಅಂತ ಬರ್ತಿತ್ತು. ಅದೇ ರೀತಿ ನಾವೇನು ಮಾಡ್ತೀವಿ ಅಂತ ಅಂದರೆ, ಈ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ಲು ನಮ್ಮದು HR ಟೀಮಲ್ಲಿ ಯಾರೋ ಒಬ್ಬ ನ್ಯೂ ಎಂಪ್ಲಾಯಿ ಬಂದ, ಅವ್ನಿಗೆ ಒಂದು ಲ್ಯಾಪ್ಟಾಪ್ ಕೊಡ್ತೀವಿ. ಆ ಲ್ಯಾಪ್ಟಾಪ್ನ ಕೊಡೋಕ್ಕಿಂತ ಮೊದಲೇ ನಾವೇನು ಮಾಡ್ತೀವಿ ಅಂತಂದರೆ, ಈ ಲ್ಯಾಪ್ಟಾಪ್ನ ಈ ಡೊಮೈನ್ಗೆ ಅಟ್ಯಾಚ್ ಮಾಡ್ತೀವಿ ಅಷ್ಟೇ. ಇಲ್ಲಿ ಏನು ಡೊಮೈನ್ ನೇಮು AWS.org, ಈ ಡೊಮೈನ್ಗೆ ಅಟ್ಯಾಚ್ ಮಾಡ್ತೀವಿ. ಅಟ್ಯಾಚ್ ಮಾಡಿ ನಾನಿಲ್ಲಿ HR-ಗೆ ನಂದು ಯೂಸರ್ ನೇಮ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಟ್ಟಿದ್ನಲ್ಲ, ಯೂಸರ್ ನೇಮು ಮತ್ತು ಪಾಸ್ವರ್ಡು ಇದನ್ನು ಶೇರ್ ಮಾಡ್ತೀನಿ. ಇವನು ಏನು ಮಾಡ್ತಾನೆ ಅಂತ ಅಂದರೆ, ಪವರ್ ಆನ್ ಮಾಡಿದ ತಕ್ಷಣ ಈ ಥರ ಲಾಗಿನ್ ಪೇಜ್ ಬರುತ್ತೆ. ಇಲ್ಲಿ ಬಂತು ಅಂತಂದರೆ ಅದರ್ ಯೂಸರ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಇದು ನಿಮಗೆ ಪ್ರಾಕ್ಟಿಕಲ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಯೂಸರ್ ನೇಮ್ ಕೇಳುತ್ತೆ. ಯೂಸರ್ ನೇಮು HR-ನ ನೀವು ಇಲ್ಲಿ ಪ್ಲೇಸ್ ಮಾಡಿ, ಪಾಸ್ವರ್ಡ್ ನಾವೇನು ಕೊಟ್ಟಿರ್ತೀವಿ ಅದನ್ನು ಪ್ಲೇಸ್ ಮಾಡಿ ಓಕೆ ಕೊಡ್ತು ಅಂತಂದರೆ ಅವ್ರಿಗೆ ಸಪ್ರೇಟು ಒಂದು ಡೆಸ್ಕ್ಟಾಪ್ ಓಪನ್ ಆಗುತ್ತೆ, ಯೂಸರ್ ಇಂಟರ್ಫೇಸು. ಅದರಲ್ಲಿ ನಾವು ಇಲ್ಲಿ ಏನು ಪರ್ಮಿಷನ್ ಕೊಟ್ಟಿರ್ತೀವೋ ಅದನ್ನು ಮಾತ್ರ ವರ್ಕ್ ಆಗೋದು. ಇನ್ ಕೇಸ್ ಏನಾದರೂ ನಾನು ಈ ಡೆಸ್ಕ್ಟಾಪಲ್ಲಿ ವಾಲ್ಪೇಪರ್ ಚೇಂಜ್ ಮಾಡೋ ಆಪ್ಷನ್ ಏನಾದ್ರು ಕೊಟ್ಟಿದ್ದು ಅಂದರೆ ಇವನು ಆರಾಮಾಗಿ ಚೇಂಜ್ ಮಾಡ್ಬೋದು. ಇನ್ ಕೇಸ್ ನಾನು ಅದನ್ನು ಡಿನೇ ಮಾಡಿತ್ತು ಅಂತ ನಾನು ಏನು ಚೇಂಜ್ ಮಾಡೋಕ್ಕಾಗಲ್ಲ. ನಾವು ಏನು ಪರ್ಮಿಷನ್ ಕೊಡ್ತೀವೋ ಆ ಪರ್ಮಿಷನ್ನು ಈ ಪರ್ಟಿಕ್ಯುಲರ್ ಯೂಸರ್ಗೆ ಅಪ್ಲೈ ಆಗುತ್ತಾ ಹೋಗುತ್ತೆ. ಇದು ಅರ್ಥ ಆಯಿತು ಅಂತ ತಿಳ್ಕೊಳ್ತಿರ್ತೀನಿ. ನಾವು ಮೊದಲು ಡೆಮೋ ನೋಡೋಣ ಇವಾಗ.